ಇವತ್ತು ನಾನು ನಿಮ್ಗೆ ಅಕ್ಕಿ ತೆರೆ ರವೆನಲ್ಲಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಹೇಗ್ ಮಾಡ್ಕೋಬಹುದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅಕ್ಕಿ ತರಿ ರವೆನಲ್ಲಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಅವರೆಕಾಳನ್ನ ಬೇಯಿಸ್ಕೊಂಡ್ ಬಿಡೋಣ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಮೆಣಸು ಹಾಕೋತಾ ಇದ್ದೀನಿ, 2 ಕಪ್ಪು ಅಕ್ಕಿ ತೆರೆ ರವೆನ ಹಾಕೋತಾ ಇದ್ದೀನಿ. ಅದನ್ನ ನೀರ್ ಸಮೇತ ಇಲ್ಲಿಗೆ ಹಾಕೊಂಡ್ಬಿಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಅಕ್ಕಿ ತೆರೆ ರವೆನಲ್ಲಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಹೇಗ್ ಮಾಡ್ಕೋಬಹುದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇವತ್ತು ಭಾನುವಾರ, ಪ್ರತಿ ಭಾನುವಾರ ಮಾರ್ಕೆಟ್ಗೆ ಹೋಗೋ ಅಭ್ಯಾಸ. ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಅವರೆಕಾಯಿ ತಾಂಡವಾಡ್ತಿತ್ತು. ಮನೆಗೆ ತಗೊಂಡ್ ಬಂದು ಮಧ್ಯಾಹ್ನ ಬಿಡಿಸಿಟ್ಟಿದೆ, ರಾತ್ರಿ ಡಿನ್ನರ್ಗೆ ಅಕ್ಕಿ ತರಿ ಅವರೆಕಾಯಿ ಉಪ್ಪಿಟ್ಟು. ನಾ ಹೇಗ್ ಮಾಡ್ತೀನಿ ಮನೇಲಿ ಅದನ್ನ ನಿಮ್ಗೂ ತೋರ್ಸೋಣ ಅನ್ಸ್ತು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ತರಿ ರವೆನಲ್ಲಿ ಅವರೆಕಾಯಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ, ಇನ್ನ ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ. ಉಪ್ಪಿಟ್ಟಿನ ರುಚಿ ಅದು ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿವತ್ತು ಸುಲಭವಾಗಿ ಅಕ್ಕಿ ತೆರೆ ರವೆನಲ್ಲಿ ಅವರೆಕಾಳು ಉಪ್ಪಿಟ್ಟು ಈಸಿಯಾಗಿ ಹೇಗ್ ಮಾಡ್ಬೋದು ತೋರಿಸ್ಕೊಡ್ತೀನಿ. ತುಂಬಾ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಇದಕ್ಕೆ. ಅಕ್ಕಿ ತೆರಿ ರವೆ, ಅವರೆಕಾಳು ಇದು ಸಿಕ್ಬಿಟ್ರೆ ಮನೆಯಲ್ಲೇ ಮಿಕ್ಕಿದೆಲ್ಲ ಐಟಮ್ಸ್ ಇರುತ್ತೆ, ಆರಾಮಾಗಿ ಮಾಡ್ಕೋಬಹುದು. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಬನ್ನಿ ಶುರು ಮಾಡೋಣ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ ಆಗುವಷ್ಟು ಅವರೆಕಾಳನ್ನ ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಅವರೆಕಾಳನ್ನ ಬೇಯಿಸ್ಕೊಂಡ್ ಬಿಡೋಣ. ನಾನು ಈ ತರ ಮೆಜರಿಂಗ್ ಕಪ್ ಅಲ್ಲಿ 2 ಕಪ್ ಅಕ್ಕಿ ತೆರೆ ರವೆ ತಗೊಂಡಿದ್ದೀನಿ. ಹಾಗಾಗಿ 1:1 ರೇಷಿಯೋನಲ್ಲಿ ಎಷ್ಟು ರವೆ ತಗೊಂಡಿದ್ದೀನೋ ಅಷ್ಟೇ ಅವರೆಕಾಳು ಕೂಡ ತಗೊಂಡಿದ್ದೀನಿ. ಎಷ್ಟು ರವೆ ಉಪಯೋಗಿಸ್ತೀವೋ ಅಷ್ಟು ಅವರೆಕಾಳು ಉಪಯೋಗಿಸಿದ್ರೆ ಉಪ್ಪಿಟ್ಟಿನ ರುಚಿ ಬಹಳ ಚೆನ್ನಾಗಿರುತ್ತೆ. ನಿಮ್ಗೆ ಅವರೆಕಾಳುಗಳು ಯಥೇಚ್ಛವಾಗಿ ಸಿಗುತ್ತೆ. ಒಂದೊಂದು ಬೈಟ್ ಅಲ್ಲೂ 1-2-3 ಅವರೆಕಾಳು ಸಿಗುತ್ತೆ, ಬಹಳ ಚೆನ್ನಾಗಿರುತ್ತೆ ಆ ತರ ಮಾಡಿದ್ರೆ. ಅದಕ್ಕೆ 1, 2 ಅಳತೆ ಪ್ರಕಾರ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ನಾನು ಕಪ್ಪಲ್ಲಿ ಮೆಷರ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಚೂರು ಉಪ್ಪು ಹಾಕ್ತಾ ಇದ್ದೀನಿ. ಕಾಳುಗಳು ಒಂಚೂರು ಉಪ್ಪನ್ನ ಹೀರ್ಕೊಳ್ಳಿ ಅಂತ ಒಂಚೂರು ಉಪ್ಪು ಹಾಕಿದ್ದೀನಿ. ಈಗ ಇದನ್ನ ಮುಚ್ಚಳ ಮುಚ್ಚಿಬಿಡೋಣ. ಪಕ್ಕಕ್ಕೆ ಶಿಫ್ಟ್ ಮಾಡಿ ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಹಚ್ಕೊಳ್ಳೋಣ. ಕುಕ್ಕರು 3 ವಿಷಲ್ ಕೂಗಿ ಕೂಲ್ ಆಗ್ಬೇಕು. ಅದು ಕೂಗಿ ಕೂಲ್ ಆಗೋಷ್ಟೊತ್ತಿಗೆ ನಾವು ಈ ಕಡೆ ಒಂದು ಸಿಂಪಲ್ ಮಸಾಲಾ ಪೌಡರ್ ಮಾಡ್ಕೊಂಡು ರವೆ ಹುರ್ಕೊಂಡು ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರೋಣ. ನಿಮ್ಗೇನಾದ್ರೂ ವಿಶೇಷವಾದಂತ ಒಂದು ರೆಸಿಪಿ ಗೊತ್ತಿದ್ರೆ, ನೀವು ಅದನ್ನ ನಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀವಿ ಅನ್ನೋದಾದ್ರೆ ಕೆಳಗಡೆ ಮೆನ್ಷನ್ ಆಗ್ತಿರೋಂತ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಡೀಟೇಲ್ಸ್, ನೀವೇನ್ ರೆಸಿಪಿ ಮಾಡ್ತಿದ್ದೀರಾ ಕಂಪ್ಲೀಟ್ ಡೀಟೇಲ್ಸ್ ನ ನಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರೆ ನಾವು ಅದನ್ನ ಖಂಡಿತ ಕನ್ಸಿಡರ್ ಮಾಡಿ ನಾವೇ ನಿಮ್ ಮನೆಗೆ ಬಂದು ಶೂಟ್ ಮಾಡಿ ಅದನ್ನ ವಿಡಿಯೋನ ಪಬ್ಲಿಷ್ ಮಾಡ್ತೀವಿ. ಬಟ್ ಓನ್ಲಿ ವೆಜ್ ರೆಸಿಪೀಸ್ ಮಾತ್ರ. ಸ್ನೇಹಿತರೆ, ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಮೆಣಸು ಹಾಕೋತಾ ಇದ್ದೀನಿ. ಇದನ್ನ ತರಿಯಾಗಿ ರುಬ್ಕೋಬೇಕು. ಮನೆಯಲ್ಲಿ ಕಲ್ಲೇನಾದ್ರೂ ಇದ್ರೆ ಕಲ್ ಮೇಲೆ ಪುಡಿ ಮಾಡಿದ್ರೆ ಇದ್ರ ರುಚಿ ಇನ್ನ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಿಕ್ಸಿನಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಅನುಕೂಲ ಇದ್ರೆ ಮನೆಯಲ್ಲಿ ಕಲ್ಲಲ್ಲೇ ಇದನ್ನ ಪುಡಿ ಮಾಡಿ, ರುಚಿ ಇನ್ನ ಚೆನ್ನಾಗಿರುತ್ತೆ. ಅವಾಗ ತುಂಬಾ ಏನ್ ಪುಡಿ ಮಾಡ್ಕೋಬೇಕಾಗಿಲ್ಲ, ಸ್ವಲ್ಪ ತರಿಯಾಗೇ ಇರ್ಬೇಕಿದು. ಸ್ನೇಹಿತರೆ, ಜೀರಿಗೆ ಮತ್ತೆ ಮೆಣಸು ಪುಡಿ ಮಾಡಿದ್ದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣ್ಲೆ ತಗೊಂಡಿದ್ದೀನಿ. ರವೆ ಹುರ್ಕೊಂಬಿಡೋಣ. ಸ್ವಲ್ಪ ಬಾಣ್ಲೆದು ಕೂಡ ಒಲೆ ಹಚ್ಕೊಂಡಿದ್ದೀನಿ. ಬಾಣ್ಲೆ ಸ್ವಲ್ಪ ಕಾಯ್ಲಿ. ಸ್ನೇಹಿತರೆ, ಬಾಣ್ಲೆ ಕಾದಿದೆ. ಇದಕ್ಕೆ 2 ಕಪ್ಪು ಅಕ್ಕಿ ತೆರೆ ರವೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಇದನ್ನ ಹುರ್ಕೊಳ್ಳೋಣ. ಇದು ತುಂಬಾ ಹುರಿಬೇಕಂತ ಏನೂ ಇಲ್ಲ. ಇದು ತುಂಬಾ ಹುರಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಕಲರ್ ಚೇಂಜ್ ಆಗೋವರೆಗೂ ನಾವು ಹುರಿಯುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಚ್ಚಗಾಗ್ಬೇಕು. ಅಕ್ಕಿ ತೆರೆ ಹುರಿತಾ ಇದ್ರೆ ನಿಮ್ಗೆ ಪರಿಮಳ ಬರಕ್ ಶುರು ಆಗತ್ತೆ. ಪರಿಮಳ ಬರೋವರೆಗೂ ಹುರ್ಕೊಂಡ್ರೆ ಸಾಕಿದನ್ನ. ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನ ಹುರ್ಕೊಳ್ಳೋಣ. ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಕಪ್ಪಾಗ್ಬಿಡುತ್ತೆ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಇದೇ ರೀತಿ ಮಾಡೋದು. ರವೆ ಹುರ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕೋದು. ಇನ್ನ ಸ್ವಲ್ಪ ಚೆನ್ನಾಗಿ ಬರ್ಬೇಕು ಅನ್ನೋದಾದ್ರೆ ನಾವು ಈ ರವೆ ಹುರ್ಕೊಳ್ಳೋವಾಗ್ಲೇ ಒಗ್ಗರಣೆ ಹಾಕೊಂಡು ರವೆ ಹುರ್ಕೊಂಡು ಆಮೇಲೆ ಉಪ್ಪಿಟ್ಟು ಮಾಡಿದ್ರೆ
ಅದ್ರದ್ದು ಟೇಸ್ಟ್ ಇನ್ನ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಆ ತರ ಹೇಗ್ ಮಾಡೋದಂತ. ಇವಾಗ ನಾವೇನ್ ತೋರಿಸ್ತಾ ಇದ್ದೀನಿ, ಈ ರೀತಿ ಮಾಡಿದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ನೀರಲ್ಲಿ ನೆಂದ್ಬಿಟ್ಟು ಮೆತ್ತಗಾಗ್ಬಿಡುತ್ತೆ. ನಾ ಹೇಳದ್ನಲ್ಲ ಇನ್ನೊಂದು ರೀತಿ ಮಾಡೋದಂತ, ಆ ರೀತಿ ಮಾಡಿದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ನೀರಲ್ಲಿ ಕುಕ್ಕರ್ ಆಗ್ಲಿ ಒಂದು ವಿಷಲ್ ಕೂಗೆ ಬಿಡ್ತು. ಇನ್ನೊಂದು ಮೆಥಡ್ ಅಲ್ಲಿ ಮಾಡಿದ್ರೆ ಕಡಲೆಬೇಳೆ ಉದ್ದಿನ ಬೇಳೆ ತಿನ್ನುವಾಗ ಕಟುಮ್ ಅಂತ ತುಂಬಾ ಚೆನ್ನಾಗಿ ಸಿಗುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿದ್ರೆ. ಸ್ನೇಹಿತರೆ 3 ವಿಷಲ್ ಕೂಗ್ಬಿಡುತ್ತಾಗ್ಲೇ. ಸೊ ಅದ್ರದ್ದು ಒಲೆ ಆಫ್ ಮಾಡಿದ್ದೀನಿ. ನಾವು ಇನ್ನ ರವೆ ಹುರ್ಕೋತಾ ಇದ್ದೀವಿ. ಅದು ಕೂಲ್ ಆಗ್ಲಿ, ಅಷ್ಟೊತ್ತಿಗೆ ನಮ್ದು ಈ ಕಡೆ ಎಲ್ಲ ರೆಡಿ ಆಗಿರುತ್ತೆ. ಕೆಲವರು ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಡ್ತಾರೆ. ಅದೆಲ್ಲ ಹಾಕ್ಲೇಬಾರ್ದು. ಅಕ್ಕಿ ತರಿ ಉಪ್ಪಿಟ್ಟದು ಟೇಸ್ಟೇ ಚೇಂಜ್ ಆಗೋಗುತ್ತೆ ಅದೆಲ್ಲ ಹಾಕ್ಬಿಟ್ರೆ. ಅವರೆಕಾಯಿ ಹಾಕಿ ಮಾಡುವಾಗ ಅವರೆಕಾಯಿ ಒಂದೇ ಹಾಕ್ಬೇಕು, ಅದಕ್ಕೆ ಯಾವುದೇ ರೀತಿ ತರಕಾರಿನ ಹಾಕ್ಬಾರ್ದು. ಸ್ನೇಹಿತರೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ರವೆದು. ಈಗ ಒಲೆ ಆಫ್ ಮಾಡ್ಬಿಟ್ಟು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡಿರೋಣ. ಇದೇ ಬಾಂಡ್ಲಿನಲ್ಲೇ ಪ್ರೋಸೆಸ್ ನ ಕಂಟಿನ್ಯೂ ಮಾಡೋಣ. ಹುರಿದಿದ್ದಂತ ರವೆನ ಪಕ್ಕಕ್ಕೆ ಇಟ್ಕೊಂಡಿದೆ. ಈಗ ಒಗ್ಗರಣೆ ಹಾಕೋ ಸಮಯ. ಮೊದಲಿಗೆ ಬಾಣ್ಲೆಗೆ ಎಣ್ಣೆ ಹಾಕೊಳ್ಳೋಣ. ಒಂದು 100 ml ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಉಪ್ಪಿಟ್ಟೆಲ್ಲ ಮಾಡುವಾಗ ನೀವು ಎಷ್ಟು ರವೆ ತಗೋತೀರೋ ಅದ್ರ 1/4 ಭಾಗದಷ್ಟು ಜಿಡ್ಡು ಕೊಡ್ಲೇಬೇಕು. ನಾನಿಲ್ಲಿ ಅರ್ಧ kg ರವೆ ತಗೊಂಡಿರೋದು, ಹಾಗಾಗಿ ಒಂದು 100 ml ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 25 ml ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನಾನು ಬಳಸ್ತಾ ಇರೋದಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಅಕ್ಕಿ ತರಿ ಉಪ್ಪಿಟ್ಟಲ್ಲಿ ತುಪ್ಪದ ಫ್ಲೇವರ್ ಚೆನ್ನಾಗಿದ್ರೆ ಉಪ್ಪಿಟ್ಟು ಬಹಳ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತುಪ್ಪ ಕೂಡ ಹಾಕೊಂಡಿದ್ದೀನಿ. ಸ್ನೇಹಿತರೆ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಚೂರು ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 2 ಸ್ಪೂನ್ ಅಷ್ಟು ಕಡಲೆಬೇಳೆ ಜೊತೆಗೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಬೇಳೆಗಳ ಕಲ್ಲರು ಸ್ವಲ್ಪ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಬೇಳೆಗಳ ಕಲ್ಲರು ಈ ತರ ಸ್ವಲ್ಪ ಚೇಂಜ್ ಆದ್ರೆ ಸಾಕು. ಖಾರಕ್ಕೆ ಒಂದು 10 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ. ಒಂದು ಸಲ ಅದನ್ನ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ 1 ಹೋಳು ಕಾಯಿ ಫುಲ್ಲು ತುರಿದಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅಕ್ಕಿ ತರಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ರುಚಿಸುತ್ತೆ. ಯಾಕಂದ್ರೆ ಕಾಯಲ್ಲಿರುವಂತ ಒಂದು ಸ್ವಲ್ಪ ಮಾಯಿಶ್ಚರ್ ಇರುತ್ತೆ, ಅದು ಹೋಗುತ್ತೆ. ಜೊತೆಗೆ ಕಾಯಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ಎಣ್ಣೆ ಇರುತ್ತೆ, ಆ ಎಣ್ಣೆ ರಿಲೀಸ್ ಆಗುತ್ತೆ. ಸೊ ಆ ರಿಲೀಸ್ ಆದ್ರೆ ಅಕ್ಕಿ ತರಿ ಉಪ್ಪಿಟ್ಟು ತುಂಬಾನೇ ರುಚಿಯಾಗಿರುತ್ತೆ. ಹಾಗಾಗಿ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸಾಮಾನ್ಯವಾಗೆಲ್ಲ ಏನ್ ಮಾಡ್ತೀವಿ, ಮನೆಯಲ್ಲಿ ಮಾಡುವಾಗ ನೀರ್ ಹಾಕ್ಬಿಟ್ಟು ನೀರ್ ಕುದಿಯುವಂತ ಸಮಯಕ್ಕೆ ಕಾಯಿ ಹಾಕ್ತಿವಿ. ಆ ತರನು ಹಾಕೋಬಹುದೇನು ತೊಂದರೆ ಇಲ್ಲ. ಈ ತರ ಮಾಡಿದ್ರೆ ಉಪ್ಪಿಟ್ಟಿನ ರುಚಿ ಇನ್ನ ಚೆನ್ನಾಗಿರುತ್ತೆ. ಒಂದ್ಸಲ ಫ್ರೈ ಆದ್ಮೇಲೆ ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಮತ್ತೆ ಮೆಣಸಿಂದು ಪೌಡರು, ಅದನ್ನ ಕೂಡ ಹಾಕೊಳ್ಳೋಣ. ಅವರೆಕಾಯಿ ಉಪ್ಪಿಟ್ಟು ಮಾಡುವಾಗ ನೀವು ಮೆಣಸು ಇಲ್ಲಾಂದ್ರೆ ಶುಂಠಿ ಹಾಕೊಳ್ಳೇಬೇಕು. ವಾಯು ಪದಾರ್ಥ ಅವರೆಕಾಯಿ, ಹಾಗಾಗಿ ಗ್ಯಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೆಣಸು ಇಲ್ಲ ಶುಂಠಿ ಹಾಕೊಳ್ಳೇಬೇಕು. ಯಾವ್ದಾದ್ರು ಒಂದು ಹಾಕೊಂಡ್ರೆ ಸಾಕು. ಮೆಣಸು ಹಾಕೊಂಡ್ರೆ ಶುಂಠಿ ಹಾಕೊಳ್ಳೋದು ಬೇಡ, ಶುಂಠಿ ಹಾಕೊಂಡ್ರೆ ಮೆಣಸು ಹಾಕೊಳ್ಳೋದು ಬೇಡ. ಸ್ನೇಹಿತರೆ ಹುರಿದಿದ್ದೆಲ್ಲ ಆಗಿದೆ. ಕುಕ್ಕರು ಕೂಲ್ ಆಗಿದೆ. ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅವರೆಕಾಳು, ಇದನ್ನ ನೀರು ಸಮೇತ ಇಲ್ಲಿಗೆ ಹಾಕೊಂಡ್ಬಿಡೋಣ. ಅವರೆಕಾಳು ಬೇಯೋದಕ್ಕೆ 2 ಕಪ್ ನೀರು ಹಾಕೊಂಡಿದ್ದೆ. ಮಿಕ್ಕಿದ ನೀರನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಈಗ 1:3 ರೇಷಿಯೋನಲ್ಲಿ ಹಾಕೊಬೇಕು. ಐದು ಕಪ್ಪು ನೀರು ಹಾಕಿದ್ದೀನಿ. ಅಲ್ಲಿಗೆ ಟೋಟಲ್ ಆಗಿ 7 ಕಪ್ ನೀರಾಯ್ತು.
ಸೊ ಅವರೆಕಾಳು ಬೇಯುವಾಗ ಸ್ಟೀಮ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹೋಗಿರುತ್ತೆ, ಹಾಗಾಗಿ ಒಂದ್ ಎಕ್ಸ್ಟ್ರಾ ಕಪ್ ಹಾಕಿದೀನಿ. ಅವರೆಕಾಯಿ ಹಾಕಿ ಮಾಡುವಂತ ಅಕ್ಕಿ ತರಿ ಉಪ್ಪಿಟ್ಟು ಸ್ವಲ್ಪ ಮುದ್ದೆ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ, ಹಾಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಹಾಕೊಂಡಿದೀನಿ. ನಿಮ್ಗೆ ಉದುರುದ್ರಾಗ್ಬೇಕು ಅನ್ನೋದಾದ್ರೆ 1 ಕಪ್ ನೀರ್ನ ಲೆಸ್ ಮಾಡಿದ್ರೆ ಆಯ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದಿಲ್ಲ, ಸ್ಕಿಪ್ ಮಾಡ್ಬೋದು. 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀರು ಕುದಿಯೋದಕ್ಕೆ ಬಿಡೋಣ. ನೀರು ಕುದಿಯೋಕೆ ಬಂದ್ಮೇಲೆ ನಾವು ಹುರ್ಕೊಂಡಿರೋಂಥ ರವೆನ ನೀರಿಗೆ ಹಾಕೋಣ. ಸ್ನೇಹಿತರೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ರವೆ ಹಾಕೊಳ್ಳೋಣ. ಸ್ವಲ್ಪನೇ ರವೆ ಹಾಕೊಂಡು ಕೂಡಿಸ್ಕೊತಾ ಇರೋಣ. ಹಾಗೇನೆ ಒಂದೇ ಸಲ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ರವೆ ಹಾಕೊಂಡು ಕೂಡಿಸ್ಕೊತಾ ಇರೋಣ. ಪೂರ್ತಿ ರವೆ ಹಾಕಿದಾಗಿದೆ. ಒಲೆ ಸಣ್ಣ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಕೂಡಿಸ್ಬಿಡೋಣ. ನೋಡಿ, ರವೆ ನೀರಿಗೆ ಬೀಳ್ತಿರೋಂಗೆ ಹೇಗೆ ಹರಳುತ್ತೆ ನೋಡಿ. ಅದು ಬೇಸಿಕಲಿ ಅಕ್ಕಿ ಅಲ್ವಾ, ನೀರಿಗೆ ಬಿದ್ದರೆ ದಪ್ಪ ಆಗತ್ತೆ, ಹಾಗಾಗಿ ರವೆ ಕೂಡ ದಪ್ಪ ಆಗ್ತಾ ಇದೆ. ಸ್ನೇಹಿತರೆ, ಮಿಕ್ಸ್ ಮಾಡಿದ್ದೆಲ್ಲ ಆಗಿದೆ, ನೋಡ್ಬೋದು ಅದ್ಭುತವಾಗಿ ಬಂದಿದೆ. ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ಸ್ವಲ್ಪ ಬೆಂದು ಸೆಟ್ ಆಗ್ಬೇಕಿದು. ಇದೇ ಟೈಮಲ್ಲಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬಟ್ ಈ ತರ ಹಾಕಿದ್ರೆ ಅಕ್ಕಿ ತರಿ ಉಪ್ಪಿಟ್ಟಿಗೆ ಉಪ್ಪಿಟ್ಟಿನ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಒಲೆ ಆಫ್ ಮಾಡ್ಬಿಟ್ಟು ಇದು ಸೆಟ್ ಆಗೋದಕ್ಕೆ ಒಂದು 10 ರಿಂದ 15 ನಿಮಿಷ ಬಿಟ್ಬಿಡ್ಬೇಕು. ಹಾಗೇನೆ ಆ ತುಪ್ಪ ಎಲ್ಲ ಕರಗಿ ಅದ ಒಳಗಡೆ ಹೋಗಿ ಉಪ್ಪಿಟ್ಟಿನ ಜೊತೆ ಬೆರಿಬೇಕದು, ಅವಾಗ ಅದ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಲೆ ಆಫ್ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಇದನ್ನ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ. ಸ್ನೇಹಿತರೆ, ಒಂದು 10 ನಿಮಿಷ ರೆಸ್ಟ್ ಆಗ್ಲಿ ಅಂತ ಒಂದು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಸೊ ಈಗ ಓಪನ್ ಮಾಡೋಣ. ಅವರೆಕಾಯಿ ಅಕ್ಕಿ ತರಿ ಉಪ್ಪಿಟ್ಟು ಬಹಳ ಸೊಗಸಾಗಿ ಬಂದಿದೆ. ಇದೊಂದ್ಸಲ ತುಪ್ಪ ಎಲ್ಲ ಹಾಕಿದ್ವಲ್ಲ ಮೇಲೆ ಮಿಕ್ಸ್ ಮಾಡೋಣ. ರವೆ ಪರ್ಫೆಕ್ಟ್ ಆಗಿ ಬೆಂದಿದೆ. ಅವರೆಕಾಳು ಇಷ್ಟು ನೋಡಿ ಹೇಗೆ ಕಾಣಿಸ್ತಾ ಇದೆ ಅವರೆಕಾಳು. ಸೊ ಅದನ್ನೇ ಹೇಳಿದ್ದು, 1:1 ರೇಷಿಯೋಲ್ ತಗೊಂಡ್ರೆ ಅವರೆಕಾಳು ಯಥೇಚ್ಛವಾಗಿ ಸಿಗುತ್ತೆ ತಿನ್ನುವಾಗ. ಉಪ್ಪಿಟ್ಟು ರೆಡಿ ಆಗಿದೆ. ಒಂದ್ಸಲ ಈಗ ಇದನ್ನ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ಅಕ್ಕಿ ತರಿ ಉಪ್ಪಿಟ್ಟು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಪರಿಮಳ, ಆ ತುಪ್ಪದ ಪರಿಮಳ ಆಗಿರ್ಬೋದು, ಮತ್ತೆ ಆ ಜೀರಿಗೆ ಮೆಣಸು ಮಿಕ್ಸಿನಲ್ಲಿ ಪೌಡರ್ ಮಾಡಿ ಹಾಕಿದ್ವಲ್ಲ ಅದರದ್ದು ಪರಿಮಳ ಬಹಳ ಚೆನ್ನಾಗಿ ಬರ್ತಾ ಇದೆ. ಒಂದ್ಸಲ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ತುಪ್ಪದ ಫ್ಲೇವರು ಅದ್ಭುತವಾಗಿ ಬರ್ತಾ ಇದೆ. ಜೊತೆಗೆ ಜೀರಿಗೆ ಮತ್ತೆ ಮೆಣಸದು ಘಾಟು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಒಂದ್ ಕಡೆ ಲೈಟ್ ಆಗಿ ನಿಮ್ಗೆ ಕಾಯ್ದು ಸ್ವೀಟ್ನೆಸ್ ಗೊತ್ತಾಗುತ್ತೆ ನಿಮ್ಗೆ ತಿನ್ನುವಾಗ. ಓವರ್ ಆಲ್ ಅಕ್ಕಿ ತರಿ ಉಪ್ಪಿಟ್ಟು ಅದ್ಭುತವಾಗಿ ಬಂದಿದೆ. ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ ಮಾಡುವಾಗ ಸ್ವಲ್ಪ ಮುದ್ದೆ ಆಗಿದ್ರೆ ಅಕ್ಕಿ ತರಿ ಉಪ್ಪಿಟ್ಟು ಬಹಳ ರುಚಿಯಾಗಿರುತ್ತೆ ಅಂತ. ಸೊ ಅದೇ ರೀತಿ ಮುದ್ದೆಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನಾನ್ ಮಾಡಿದ ಅಡುಗೆನ ನಾನೇ ಹೊಗಳ್ಕೊಳ್ಳೋಕೆ ಸರಿ ಹೋಗಲ್ಲ. ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಒಂದ್ಸಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ ನೋಡಿ. ಉಪ್ಪಿಟ್ಟು ತಿಂದಿರೋರು ಕೂಡ 2 ಸಲ 3 ಸಲ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಇದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.